ಸೊ ಒಂದು ಕಂಟೈನರ್ ಇದೆ. ಆ ಕಂಟೈನರಲ್ಲಿ ಒಂದು ಕ್ಯೂಬ್ ಇಟ್ಟಿದ್ದಾರೆ. ಕಂಟೈನರ್ ಲಿಕ್ವಿಡ್ ಇದೆ. ಸೊ ಕ್ಯೂಬ್ ಇಟ್ಟಿದ್ದಾರೆ. ಕ್ಯೂಬ್ ಸೈಡ್ ಬಂದು 10x10x10 10x10x10 ಕ್ಯೂಬ್ದು. ಇದು ವಾಟರು. ಡೆನ್ಸಿಟಿ 1 g/cc ಕೊಟ್ಟಿದ್ದಾರೆ. ಈ ಸಿಲಿಂಡರ್ದು ಏರಿಯಾ ಕೊಟ್ಟಿದ್ದಾರೆ, ಬೇಸ್ ಏರಿಯಾ ಅಂದರೆ ಈ ಏರಿಯಾ ಕೊಟ್ಟಿದ್ದಾರೆ. ಹಿಂಗಿತ್ತು ಅಂತಂದರೆ ದಿಸ್ ಬೇಸ್ ಏರಿಯಾ 1500 cm² ಕೊಟ್ಟಿದ್ದಾರೆ. ಓಕೆ, ಈ ಕ್ಯೂಬ್ದು ಡೆನ್ಸಿಟಿ ಕೊಟ್ಟಿದ್ದಾರೆ 0.5 g/cc. ಓಕೆ, ಇವಾಗ ಈ ಹೆಚ್ಚು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅಂದರೆ ಈ ಕಂಡೀಷನಲ್ಲಿ ಹೆಚ್ಚು ವ್ಯಾಲ್ಯೂ ಎಷ್ಟು ಇರಬೇಕು ಅಂತ, ಅಂದರೆ ಎಷ್ಟು ಹೈಟು ಅಥವಾ ಎಷ್ಟು ಡೆಪ್ತು ನೀರು ಒಳಗಡೆ ಇರಬೇಕು ಅಂತ. ಸೊ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಪ್ರಕಾರ ವಿ ಕ್ಯಾನ್ ರೈಟ್ ಡೆನ್ಸಿಟಿ ಅಂದರೆ ಇದರ ವೆಯ್ಟ್ ವಿಚ್ ಈಸ್ ಆಲ್ರೆಡಿ ಆ್ಯಕ್ಟಿಂಗ್ ಡೌನ್ವರ್ಡ್ಸ್ ವಿಚ್ ಈಸ್ mg 0.5 ಎಲ್ಲ ಗ್ರಾಮಲ್ಲಿ CGS ಯೂನಿಟ್ಸಲ್ಲಿ ಇರೋಣ. ಇವಾಗ 0.5 mg ಇಂಟು ವಾಲ್ಯೂಮ್ 10x10x10 ಕ್ಯೂಬ್ ಈಸ್ ಈಕ್ವಲ್ಸ್ ಟು ಎಷ್ಟು ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿದೆ, ಎಷ್ಟು ವಾಲ್ಯೂಮ್ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿದೆ ಅಂತಂದರೆ ಇಷ್ಟು ವಾಲ್ಯೂಮ್ ಆಫ್ ವಾಟರ್ನ ಇದು ಡಿಸ್ಪ್ಲೇಸ್ ಮಾಡಿದೆ. ಸೊ ಇಷ್ಟು ವಾಲ್ಯೂಮ್ ಅಂತಂದರೆ ಎಷ್ಟು ವಾಟರ್ ವಾಲ್ಯೂಮ್ ಅಂತಂದರೆ ಇಷ್ಟು ವಾಲ್ಯೂಮ್ ಎಷ್ಟಿದೆ ಅಷ್ಟು ಅಮೌಂಟ್ ಆಫ್ ವಾಟರ್ನ ಡಿಸ್ಪ್ಲೇಸ್ ಆಗಿದೆ. ಸೊ ಡೆನ್ಸಿಟಿ ಆಫ್ ವಾಟರ್ ಇಂಟು ವಾಲ್ಯೂಮ್ ಗೊತ್ತಿಲ್ಲ ಬಟ್ ಏರಿಯಾ ಇದು ಗೊತ್ತು, 10x10 ಇಂಟು h 10² ಇಂಟು h ಇಂಟು g. ಜಿ ಮತ್ತು ಜಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 10 ಇಲ್ಲಿ 10 ಒಂದು ಹೋಗುತ್ತೆ. ಡೆನ್ಸಿಟಿ ಆಫ್ ವಾಟರ್ 1 ಕೊಟ್ಟಿದ್ದಾರೆ. ಸೊ ಇದು 1 ಆಯಿತು. ಸೊ 0.5 ಇಂಟು 10, ಸೊ h ಈಸ್ ಈಕ್ವಲ್ಸ್ ಟು 5 cm. ಸೊ ಇದು ಇವಾಗ 5 cm. ಕ್ವಶನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈಗ ಇದ್ರ ಮೇಲೆ ಇನ್ನೊಂದು ಮಾಸ್ ಹಾಕ್ತಾರೆ m ಅಂತ. ಆವಾಗ ಈ ಲಿಕ್ವಿಡ್ ಇದೆಯಲ್ಲ, ಈ ಲಿಕ್ವಿಡ್ನ ಹೈಟು 2 mm ಅಷ್ಟು ರೈಸ್ ಆಗುತ್ತೆ. 2 mm ಅಷ್ಟು ರೈಸ್ ಆಗುತ್ತೆ. ಸೊ ಇದು 2 mm ಅಷ್ಟು ರೈಸ್ ಆಗಬೇಕು ಅಂತಂದರೆ ಈ ಮಾಸು ಎಷ್ಟಿರಬೇಕು ಅಂತ ಕೇಳ್ತಿರೋದು. ಸೊ ಇವಾಗ 2 mm ರೈಸ್ ಆಗಿದೆ ಅಂತಂದರೆ ಅರ್ಥ ವಾಟರ್ ಲೆವೆಲ್ಲು ಡಿಸ್ಪ್ಲೇಸ್ ಆಗೇ ಇಲ್ಲಿಗೆ ಬಂದಿರೋದು. ಸೊ ಈ ಮಾಸ್ m ಇಲ್ಲಿ ಬಂದು ಕೂತ್ಕೊಂಡಾಗ ಇದಿನ್ನೂ ಫ್ಲೋಟ್ ಆಗ್ತಿದೆ ಅಂತಂದರೆ ಇನ್ನು ಎಕ್ಸ್ಟ್ರಾ ಅಮೌಂಟ್ ಆಫ್ ವಾಟರ್ನ ಡಿಸ್ಪ್ಲೇಸ್ ಆಗಬೇಕು. ಎಕ್ಸ್ಟ್ರಾ ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ ಆದರೆ ಮಾತ್ರ ಆ ವಾಲ್ಯೂಮ್ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಎಕ್ಸ್ಟ್ರಾ, ಆ ವಾಲ್ಯೂಮ್ ಆಫ್ ವಾಟರ್ದು ವೆಯ್ಟ್ ಏನಿದೆ ಅದು ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಅಂತಲೇ ಡಿಸ್ಪ್ಲೇಸ್ ಆಗಿರುತ್ತೆ. ಸೊ ನಮಗಿದು 2 mm ಮೇಲಕ್ಕೆ ಹೋಗಿದೆ ಅಂತಂದರೆ ಅರ್ಥ ಇಷ್ಟು ಅಮೌಂಟ್ ಆಫ್ ವಾಲ್ಯೂಮ್ ಆಫ್ ವಾಟರು ಡಿಸ್ಪ್ಲೇಸ್ ಆಗಿದೆ. ಸೊ ದಟ್ ಈ m ಎಕ್ಸ್ಟ್ರಾ ಬಂತಲ್ಲ ಇದರ ವೆಯ್ಟ್ನ ಬ್ಯಾಲೆನ್ಸ್ ಮಾಡೋಕ್ಕೆ. ಸೊ ಈಗ ಎಷ್ಟು ವಾಲ್ಯೂಮ್ ಡಿಸ್ಪ್ಲೇಸ್ ಆಗಿದೆ ಅಂತ ನೋಡ್ಕೋಣ. 2 mm ಜಾಸ್ತಿ ಆಗಿದೆ. ಇದರ ಏರಿಯಾ 1500 cm² ಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟು ವಾಲ್ಯೂಮ್ ಡಿಸ್ಪ್ಲೇಸ್ ಆಗಿದೆ ಅನ್ನೋದು ನೋಡೋಣ ಎಕ್ಸ್ಟ್ರಾ. ಸೊ ಎಕ್ಸ್ಟ್ರಾ ವಾಲ್ಯೂಮು ಡಿಸ್ಪ್ಲೇಸ್ಡ್ ಇಸ್ ಈಕ್ವಲ್ಸ್ ಟು 1500 cm² ಅದು ಇಂಟು 2 mm ಅಂದರೆ 0.2 cm. 2/10 ಅಂತ ಬೇಡ, 10 ಕ್ಯಾನ್ಸಲ್ ಆಗುತ್ತೆ. ಸೊ 300 cm³. ಸೊ 300 cm³ ಅಷ್ಟು ಎಕ್ಸ್ಟ್ರಾ ವಾಟರ್ ಡಿಸ್ಪ್ಲೇಸ್ ಆಗಿದ್ದಕ್ಕೆ ಈ ಎಮ್ನ ಅದು ಬ್ಯಾಲೆನ್ಸ್ ಮಾಡಿದೆ ಅಲ್ಲಿಗೆ. ಸೊ mg ಈ ಹೊಸ್ದಾಗಿ ಬಂತಲ್ಲ mg ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ ಆಗಿದೆಯಲ್ಲ ಅದರ ವೆಯ್ಟು ಎಕ್ಸ್ಟ್ರಾ ಇವಾಗ ಅಪ್ವರ್ಡ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ಡೆನ್ಸಿಟಿ ಆಫ್ ವಾಟರ್ ವಿಚ್ ಈಸ್ 1 g/cc, ವಾಲ್ಯೂಮ್ ಬಂದು 300 cm³ ಇಂಟು g 1 g/cc ಇದು. ಸೊ ಯೂನಿಟ್ ವೈಸ್ ಬರ್ಕೊಂಬಿಟ್ರೆ 1 g/cc ಅಂತಲೇ cm³.
ಇಂಟು 300 ಸೆಂಟಿಮೀಟರ್ ಕ್ಯೂಬ್ ಇಂಟು ಜಿ ಮತ್ತು ಜಿ ಕ್ಯಾನ್ಸಲ್ ಆಗುತ್ತೆ, ಸೆಂಟಿಮೀಟರ್ ಕ್ಯೂಬ್ ಸೆಂಟಿಮೀಟರ್ ಕ್ಯಾನ್ಸಲ್ ಆಗುತ್ತೆ, M 300 ಗ್ರಾಮ್ಸ್. ಸೊ ಈ 300 ಗ್ರಾಮ್ಸ್ ಅಷ್ಟು ಮಾಸು ಎಕ್ಸ್ಟ್ರಾ ಇಲ್ಲಿಗೆ ಬಂದಾಗ 300 ಸೆಂಟಿಮೀಟರ್ ಕ್ಯೂಬ್ ಅಷ್ಟು ಎಕ್ಸ್ಟ್ರಾ ವಾಲ್ಯೂಮು ಇಲ್ಲಿ ಡಿಸ್ಪ್ಲೇಸ್ ಆಗಿ 2 mm ಅಷ್ಟು ವಾಟರು ರೈಸ್ ಆಗುತ್ತೆ.